ಎಲ್ಲರಿಗೂ ನಮಸ್ಕಾರ. ನಾನು ಪ್ರೀತು ಗಣೇಶ್. ತೋಟ ಎಂಬುದೇ ಹಾಗೆ, ಇದು ಪ್ರಕೃತಿಯ ಜೊತೆಗಿನ ಸಂಬಂಧವನ್ನು ಹೆಚ್ಚಿಸುತ್ತೆ. ಮನೆಯ ಹಿತ್ತಲ ಹೂವಿನ ತೋಟ ಮನಸ್ಸಿಗೆ ಮುದ ನೀಡಿದರೆ, ಮನೆಯ ಹಿಂದಿನ ತರಕಾರಿ ತೋಟ ಆರೋಗ್ಯವನ್ನು ವೃದ್ಧಿಸುತ್ತೆ. ಇಂದಿನ ದಿನಗಳಲ್ಲಿ ಹೆಚ್ಚಾಗಿ ನಾವು ಸಿಟಿಗಳಲ್ಲಿ ವಾಸ ಮಾಡ್ತಾ ಇದ್ದೇವೆ. ಅದು ನಾವು ಸಿಲಿಕಾನ್ ಸಿಟಿಯಲ್ಲಿ ವಾಸ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಇಲ್ಲಿ ದಿನ ಬೆಳಗಾದ್ರೆ ನಾವು ತರಕಾರಿ ಮಳಿಗೆಗಳಿಗೆ ಹೋಗ್ತೇವೆ. ಇಲ್ಲ ಗಾಡಿಯಲ್ಲಿ ಮಾರ್ಕೊಂಡು ಬರುವ ತರಕಾರಿಯನ್ನು ತಗೊಳ್ತೇವೆ. ಅವೆಲ್ಲ ಯಾವ ಕೆಮಿಕಲ್ನಿಂದ ಬೆಳೆದಿರುತ್ತೆ ಅಂತ ಹೇಳಕ್ಕಾಗಲ್ಲ. ಹಾಗಂತ ನಾವು ತರಕಾರಿ ತಗೊಳ್ಳದೇ ಇರಕ್ಕೂ ಆಗಲ್ಲ. ಈ ಸಿಟಿಗಳಲ್ಲಿ ಅನಿವಾರ್ಯ ಕೂಡ. ಕೆಲವೊಮ್ಮೆ ನಾವು ತರಕಾರಿ ಮಳಿಗೆಗಳಿಗೆ ಹೋದಾಗ ಆ ತರಕಾರಿ ಸ್ವಲ್ಪವೂ ಚೆನ್ನಾಗಿರಲ್ಲ. ಬಾಡಿ ಮೂಲೆಯಲ್ಲಿ ಮುದುಡಿ ಬಿದ್ದಿರುತ್ತೆ. ಆದರೂ ಕೂಡ ನಾವು ತಗೊಳ್ತೇವೆ. ಅನಿವಾರ್ಯ ಕೂಡ. ಯಾಕಂದರೆ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ತರಕಾರಿ ಅನಿವಾರ್ಯ. ಈ ನಮಗೆ ಸಿಲಿಕಾನ್ ಸಿಟಿಗಳಲ್ಲಿ ಸಿಗುವ ತರಕಾರಿಗಳು ಹೊಟ್ಟೆಯನ್ನು ತುಂಬಿಸುತ್ತೆ. ಆದರೆ ನಾವು ಹಳ್ಳಿಯಲ್ಲಿ ನಮ್ಮ ಸ್ವಂತ ಮನೆಗಳಲ್ಲಿ ಬೆಳೆದಿರುವಂತಹ ತರಕಾರಿ ಇರುತ್ತಲ್ಲ, ಅದರಲ್ಲಿ ಕುಟುಂಬದ ಪ್ರೀತಿಯೂ ತುಂಬಿರುತ್ತೆ. ಅದು ಒಂದು ರುಚಿಗೆ ಕಾರಣ ಅಂತ ಇರ್ಬೋದು. ಆದರೆ ಹಳ್ಳಿಗಳಲ್ಲಿ ನಾವೇ ನಮ್ಮ ಮನೆಗಳಲ್ಲಿ ಬೆಳೆಯುವಂತಹ ತರಕಾರಿ ರುಚಿಯನ್ನು ಹೆಚ್ಚಿಸುತ್ತೆ. ಅದು ಎಷ್ಟೋ ವರ್ಷಗಳ ನಂತರ ಕೂಡ ಆ ರುಚಿಯನ್ನು ಮತ್ತೆ ಮತ್ತೆ ನೆನಪಿಸ್ತಾ ಇರುತ್ತೆ. ಮೊನ್ನೆಯಷ್ಟೇ ನಾನು ನಮ್ಮ ಊರಿಗೆ ಹೋಗಿದ್ದೆ. ನಮ್ಮದು ಒಂದು ಪುಟ್ಟ ಹಳ್ಳಿ. ಮೊದಲೆಲ್ಲ ನಾವು ತರಕಾರಿಗಳನ್ನ ಮನೆಗಳಲ್ಲೇ ಬೆಳೀತಾ ಇದ್ವಿ. ವರ್ಷದಿಂದ ವರ್ಷಕ್ಕೆ ನಾವು ಹಣ ಕೊಟ್ಟು ತರಕಾರಿನ ಕೊಂಡುಕೊಳ್ತಾನೆ ಇರಲಿಲ್ಲ. ಆದರೆ ಇತ್ತೀಚೆಗೆ ಮನೆಯಲ್ಲಿ ತರಕಾರಿ ಬೆಳೆಯೋದು ಕಡಿಮೆ ಆಗಿದೆ. ಹೆಚ್ಚಿನ ಜನಸಂಖ್ಯೆಯೂ ಕಡಿಮೆ ಆಗಿದೆ. ಎಲ್ಲ ಹೊರಗೆ ಸಿಟಿಯಲ್ಲಿ ವಾಸ ಮಾಡುವವರು ಹೆಚ್ಚಾಗಿದ್ದಾರೆ. ಹಾಗಾಗಿ ತರಕಾರಿ ಬೆಳೆಯೋದು ತುಂಬ ಕಡಿಮೆ. ಆದರೆ ಮೊನ್ನೆ ನಾನು ನಮ್ಮ ಮನೆಗೆ ಹೋದಾಗ ನಮ್ಮ ಅಮ್ಮ ಒಂದು ಪುಟ್ಟ ತರಕಾರಿ ಕೈ ತೋಟವನ್ನು ಮಾಡಿದರು. ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಖುಷಿಯಾಯಿತು ಕೂಡ. ನಾನು ಎಷ್ಟೋ ಹಸಿ ತರಕಾರಿಯನ್ನು ಕೂಡ ತಿಂದೆ. ಆ ತರಕಾರಿಗಳನ್ನ ನೋಡಿದ್ರೇ ಒಂದು ಖುಷಿ ಅನಿಸ್ತಾ ಇತ್ತು. ಅಂದರೆ ಹೊಟ್ಟೆ ತುಂಬಿಕೊಳ್ಳುವಂತಿತ್ತು. ಈಗ ನಾವು ತರಕಾರಿ ಗಿಡಗಳನ್ನೇ ನಾವು ಕಾಣಲ್ಲ. ಏನೋ ಹಣ ಕೊಡ್ತೇವೆ, ನಾವು ತಗೊಂಡು ಬಂದು ತಿಂತೇವೆ, ಈ ಥರ ಸಿಚುವೇಶನ್ ಆಗಿದೆ. ಈಗ ನಮ್ಮ ತರಕಾರಿ ತೋಟದಲ್ಲಿ ಅಂದರೆ ನಮ್ಮ ಅಮ್ಮನ ಕೈ ತೋಟದಲ್ಲಿ ಒಂದು ವಿಶೇಷವಾದ ತರಕಾರಿ ಕೂಡ ಬೆಳೆದಿತ್ತು. ಅದನ್ನು ತೋರಿಸೋಣ ಅಂತ ಹೇಳಿ ಈ ವಿಡಿಯೋನ ಮಾಡಿದ್ದೇನೆ. ಬನ್ನಿ ಅಮ್ಮನ ಕೈ ತೋಟ ಹೇಗಿದೆ ಅಂತ ನೋಡೋಣ. ಇದು ಅಮ್ಮನ ಪುಟ್ಟ ತರಕಾರಿ ತೋಟ. ಬೀನ್ಸ್, ಅಲಸಂಡೆ, ಅವರೆ, ಸೌತೆ, ಮೂಲಂಗಿ ಎಲ್ಲವೂ ತಾಜಾ ಮತ್ತು ಆರೋಗ್ಯಕರ. ಮುಂಜಾನೆದ್ದು ಮಂಜಿನಿಂದ ತೇವವಾದ ಮಣ್ಣಿನ ಗಮಲಿನೊಂದಿಗೆ ಈ ಹಸಿರು ಗಿಡಗಳ ನೋಡಿದರೆ ಮನಸ್ಸಿಗೆ ಒಂದು ನೆಮ್ಮದಿ, ಸಂತೋಷವೂ ಹೌದು. ಪ್ರತಿ ಗಿಡವು ಒಂದೊಂದು ಕತೆ ಹೇಳುತ್ತದೆ. ಮಕ್ಕಳಿದ್ದರೆ ಮೊಬೈಲ್ ಜಗತ್ತಿನಿಂದ ದೂರ ಉಳಿದು ಹಸಿರು ಜಗತ್ತಿನ ಹತ್ತಿರ ಬರಲು ಅವಕಾಶವೂ ಇದು. ಈ ಪುಟ್ಟ ತೋಟದಲ್ಲಿ ಬೆಳೆದ ಪ್ರತಿ ಗಿಡದಲ್ಲೂ ಅಮ್ಮನ ಪ್ರೀತಿ, ಕಾಳಜಿ, ಶ್ರಮ ಅಡಗಿದೆ. ಬೆಳಗ್ಗೆ ಎದ್ದು ಗಿಡಗಳಿಗೆ ನೀರು ಹಾಕೋದು, ಗಿಡಗಳ ಜೊತೆ ಮಾತನಾಡೋದು, ಗಿಡದಿಂದ ಆಗತಾನೆ ತಾಜಾ ತರಕಾರಿ ಕಿತ್ತು ತಂದು ಅಡುಗೆ ಮಾಡುವುದು, ಹೀಗೆ ಅಮ್ಮನ ದಿನಚರಿ ಆರಂಭ. ಕೆಲವೊಮ್ಮೆ ಗಿಡಗಳು, ತರಕಾರಿಗಳು ವಿಭಿನ್ನವಾಗಿ ಬೆಳೆದು ನಮಗೆ ಅಚ್ಚರಿ ತರುತ್ತದೆ. ಎಂತ ಗಿಡ ಸಂಪತ್ತು? ಸುವರ್ಣ ಗಿಡ.
ಇದು ನಮ್ಮ ತೋಟದಲ್ಲಿ ಬೆಳೆದ ಅಪರೂಪದ ವಿಭಿನ್ನ ದೃಶ್ಯ. ಇದು ಸಾಮಾನ್ಯ ಮೂಲಂಗಿಯಂತಿಲ್ಲ. ಗಮನಿಸಿ ನೋಡಿ, ಒಂದು ಬಗೆ ಮನುಷ್ಯನ ಆಕಾರದಲ್ಲಿ ಬೆಳೆದಿದೆ. ಪ್ರಕೃತಿ ಕೆಲವೊಮ್ಮೆ ಇಂಥ ಅಚ್ಚರಿಗಳನ್ನು ನಮಗೆ ತೋರಿಸುತ್ತೆ. ಯಾವುದೇ ರಾಸಾಯನ ಬಳಸದೆ ನೈಸರ್ಗಿಕವಾಗಿ ಬೆಳೆದ ಈ ತರಕಾರಿ ನೋಡಲು ಅಚ್ಚರಿ, ತಿನ್ನಲು ಆರೋಗ್ಯಕರ. ಪ್ರಕೃತಿಯ ಅದ್ಭುತ ಕೈಚಳಕವನ್ನು ತೋರಿಸುವ ಈ ಮೂಲಂಗಿ ಪ್ರಕೃತಿ ಎಷ್ಟು ವಿಚಿತ್ರ ಮತ್ತು ಸುಂದರ ಎಂಬುದಕ್ಕೆ ಒಳ್ಳೆಯ ಉದಾಹರಣೆಯಾಗಿದೆ.